ಡಾಕ್ಟರ್ ಸುಧಾ ಹತ್ರ ಹೋಗ್ತೀನಿ. ಸುಧಾ ಅವರೇ, ಈಗ ಕೆಲವೊಂದು ವಿಚಾರಗಳಲ್ಲಿ ಪ್ರಧಾನಿ ಮೋದಿ ಅವರು ಪ್ರಸ್ತಾಪ ಮಾಡಿದ ವಿಚಾರಗಳು ಈಗ ಅದರ ಅನುಷ್ಠಾನ ಯಥಾವತ್ತಾಗಿ ಆದ್ರೆ ಓಕೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗತ್ತೆ ಭಾರತ. ಆಶಾಭಾವನೆ ಎಲ್ರಿಗೂ ಕೂಡ ಒಳ್ಳೆಯದೆ. ಆದ್ರೆ ಅದರ ಸಮಾನಾಂತರವಾಗಿ ಪಾವರ್ಟಿ ಲೆವೆಲ್, ಹಂಗರ್ ಲೆವೆಲ್, ಹಾಗೆ ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಬೆಳವಣಿಗೆ ಆಗ್ಲಿಕ್ಕೆ ಆರ್ಥಿಕವಾಗಿ ಅವಕಾಶ ಸಿಕ್ತಿಲ್ವಾ ಅನ್ನೋ ಅನುಮಾನ. ಅದೇ ರೀತಿಯ ವಿರೋಧ ಪಕ್ಷಗಳ ಒಂದೇನ್ ಹೇಳ್ತೀರಿ, ವಾಗ್ದಾಳಿ ನಿಮ್ಮ ಪಕ್ಷದ ವಿರುದ್ಧವಾಗಿ. ಸೊ ಬೆಳವಣಿಗೆ ಬದಲಾವಣೆ ಇದು ಕೂಡ ಈಕ್ವಲ್ ಆಗಿರುವ ಅನಿವಾರ್ಯತೆ, ಇದ್ರ ಬಗ್ಗೆ ತಮ್ಮ ಮಾತು. ಬದಲಾವಣೆ ಜೊತೆಗೆ ಬೆಳವಣಿಗೆ ಆಗಿರೋದು ಪ್ರಾಬಬ್ಲಿ ಇನ್ ಪಾಸ್ಟ್ 9 years ಇಟ್ ಇಸ್ ಓನ್ಲಿ ಇನ್ ಮಾನನೀಯ ನರೇಂದ್ರ ಮೋದಿಜಿ ಅವರ ಎರಾಲಿ ಅಂತ ಹೇಳ್ಬೋದು. ಈಗ ಇದು ಒಂದು ಭಯ ಇದೆ ವಿರೋಧ ಪಕ್ಷದಲ್ಲಿ, ಆಪೋನೆಂಟ್ಸ್ ಅಲ್ಲಿ. ಬಿಕಾಸ್ ಇವರಿಗೆ ನೀವು ವ್ಯಾಕ್ಸಿನೇಷನ್ ಅನ್ನ ಒಂದ್ 2-3 ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ, ಬಹಳ ಏನ್ ಬೇಕಾಗಲ್ಲ ನಮ್ಗೆ ಇದನ್ನ ಎಕ್ಸಾಂಪಲ್ ಕೊಡಕ್ಕೆ. ಬಿಕಾಸ್ ಆಲ್ 9 years ವಿ ಹ್ಯಾವ್ ಬೀನ್ ಪ್ರೋಗ್ರೆಸಿವ್. Take it anything, take it defense, take it our economics. In another 25 years, we'll be in the topmost of the world, where we'll be now on the ಇಡೀ ನಮ್ ರಾಷ್ಟ್ರ ಇಡೀ ಒಂದು ವಿಶ್ವಕ್ಕೆ ಒಂದು ಮಾರ್ಗದರ್ಶನ ತೋರಿಸುವಂತ ಒಂದು ರಾಷ್ಟ್ರ ಆಗುತ್ತೆ ಒಂದು ಕಾನ್ಫಿಡೆನ್ಸ್ ನನ್ನ ಹತ್ರ ಇದೆ. ಆಮೇಲೆ ಕೋವಿಡ್ ವ್ಯಾಕ್ಸಿನೇಷನ್ ತಗೊಳ್ಳಿ. ಮೊದಲು ಬೀಯಿಂಗ್ ಅ ಡಾಕ್ಟರ್, ಮೊದಲು we used to take 17 years to 37 years to come up with a vaccination world wide. ಮೊದಲನೆಯ ಬಾರಿ ನಮ್ಮ ಭಾರತ ಬೇಡೋ ಕೈ ಆಗಿಲ್ಲ, ಕೊಡೋ ಕೈ ಆಗಿದೆ. ರೀಸೆಂಟ್ ಆಗಿ G20 ಆಗಿದೆ, ಸುಮಾರು 20 ದೇಶಕ್ಕಿಂತ ಜಾಸ್ತಿ ನಮ್ಮ ಹತ್ರ ದೇ ಹ್ಯಾವ್ ಪಾರ್ಟಿಸಿಪೇಟೆಡ್. ಅಂಡ್ ಲುಕ್ ಎಟ್ ದರ್ ಅಪ್ರಿಸಿಯೇಷನ್ ಫಾರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್. UK ಅಲ್ಲೂ ಸಹ, ಅವ್ರ ಪಾರ್ಲಿಮೆಂಟ್ ಅಲ್ಲೂ ಸಹ ಅವ್ರು ಹೇಳ್ತಾ ಇದಾರೆ, ನಾವು ಭಾರತ ಜೊತೆಗೆ ಕೈ ಪ್ರಶ್ನೆ ಬರೋದು ಸುಧಾ ಮೇಡಮ್, ಇದಕ್ಕೆ ಬಹುಶಃ ಸೂರ್ಯ ಮುಕುಂದ್ ಅವರು ಕೂಡ ಇದಕ್ಕೆ ಅವರ ಕೌಂಟರ್ ರಿಯಾಕ್ಷನ್ ಕೊಡ್ಬೋದು. ಪ್ರಶ್ನೆ ಬರೋದು, ಇಡೀ ದೇಶವಾಗಿ ಸಾಧಿಸಿದ ಕೆಲವೊಂದು ಅಂಶಗಳನ್ನ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷ ಕ್ರೆಡಿಟ್ ತೆಗೆದುಕೊಳ್ಳೋದು ಸರಿನಾ? ವ್ಯಾಕ್ಸಿನೇಷನ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಸೈನ್ಸ್. ಒಂದ್ ನಿಮಿಷ ಈಗ ಇದೇ ಡಿಬೇಟ್ ಅಲ್ಲೇ ಕಾಂಗ್ರೆಸ್ ಅವರು ಹೇಳಿದ್ರು ಇದು ನಮ್ ಕನಸಾಗಿತ್ತು ಅಂತ ಹೇಳಿದ್ರು, ಸರಿನಾ? ಇಂದಿರಾ ಗಾಂಧಿ ಅವರು ಇದ್ದಾಗ ಇದನ್ನ ಯಾಕೆ ಇಂಪ್ಲಿಮೆಂಟೇಶನ್ ಮಾಡಿಲ್ಲ? ಸುಮಾರು 10 ವರ್ಷ ಸೋನಿಯಾ ಗಾಂಧಿ ಅವರು ಇದ್ರು, ಇದನ್ನ ಯಾಕೆ ಇಂಪ್ಲಿಮೆಂಟೇಶನ್ ಮಾಡಿಲ್ಲ? ಯಾವಾಗ ವಾಜಪೇಯಿ ಅವರು 2002 ಅಲ್ಲಿ ಇದನ್ನ ತಗೊಂಡ್ರು, ಅವಾಗ ಯಾಕೆ ಇದನ್ನ ಬಿಲ್ ಅನ್ನ ಹರಿದು ಬಿಸಾಕಿದ್ರು? ಯಾರು? ಮನಮೋಹನ್ ಸಿಂಗ್ ಅವರು. ಮೊದಲನೇ ಬಾರಿ ಇದ್ರ ಬಗ್ಗೆ ರಾಮಲೀಲಾ ಮೈದಾನದಲ್ಲಿ ಸುಮಾರು 1 ಲಕ್ಷ ಹೆಣ್ಮಕ್ಳನ್ನ, ಮಹಿಳೆಯರನ್ನ ಜೋಡಿಸ್ಕೊಂಡು ಈ ವುಮೆನ್ಸ್ ಬಿಲ್ ಸಲುವಾಗಿ ಯಾರು ಫೈಟ್ ಮಾಡಿದ್ರು? ಕಿರಣ್ ಮಹೇಶ್ವರಿ ಅವರು. ನಮ್ಮ ರಾಜ್ಯದಿಂದನೇ 1,010 women have participated, and it is not a small amount of participation. It was a huge participation from the women of Karnataka also. You take it defense, you take it finance ministry. ತಪ್ಪು ಅಂತ ಹೇಳ್ತೀರಿ ಸೂರ್ಯ ಮುಕುಂದ್ ಅವರೇ? ಸಮಯ ಕಮ್ಮಿ ಇರೋದ್ರಿಂದ ಡೈರೆಕ್ಟ್ ಆಗಿ ಅವ್ರ ಪ್ರಶ್ನೆ ಇತ್ತು ನಿಮ್ಗೆ, ಅದನ್ನ ಕೌಂಟರ್ ರಿಯಾಕ್ಷನ್. ಯಾರಿಗೋ ಒಬ್ರಿಗೆ ಕ್ರೆಡಿಟ್ ಹೋಗ್ತಿದೆ ಅಂತಂದ್ರೆ ಅವಕಾಶ ಇದೆ, ಬಳಸ್ಕೊಳ್ತಿದ್ದಾರೆ, ತಪ್ಪೇನು ಅಂತ? ಅಲ್ಲ, ಈಗ ಕ್ರೆಡಿಟ್ ತಗೊಳ್ಳಿ, ನಾವೇನ್ ಬೇಡ ಅಂತ ಹೇಳ್ತಿಲ್ಲ. ಆಮೇಲೆ ಈಗ ಡಾಕ್ಟರ್ ಸುಧಾ ಅವ್ರು ಹೇಳ್ತಾ ಇರೋದು ಯಾವ ತರ ಇದೆ ಅಂದ್ರೆ, ನರೇಂದ್ರ ಮೋದಿ ಅವರ ಮುಂಚೆ ಯಾರು ಪ್ರಧಾನಮಂತ್ರಿಗಳು ಕೆಲಸನೇ ಮಾಡಿಲ್ವಾ? ಹಾಗಾದ್ರೆ ಇವ್ರ ಪಕ್ಷದ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರ? ಸೊ ಏನು ಬೇಸ್ಮೆಂಟು, ತಳಪಾಯ ಇಲ್ದೇನೆ ಇಷ್ಟು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತಾ? ಎಲ್ಲ IITಗಳನ್ನ, IIMಗಳನ್ನ, ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಡಾಕ್ಟರ್ ಸುಧಾ ಅವ್ರೇನಾದ್ರು ನರೇಂದ್ರ ಮೋದಿ ಅವ್ರು ಏರಾದಲ್ಲಿ ಡಾಕ್ಟರ್ ಆದ್ರೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಆ ಥರ ನರೇಂದ್ರ ಮೋದಿ ಅವ್ರಿಗೆ ಕೊಡಿ ಕ್ರೆಡಿಟ್. ಹಾಗಂತೇಳಿ ಹಿಂದೆ ಇದ್ದಂಥ ಪ್ರಧಾನಮಂತ್ರಿಗಳು, ಹಿಂದೆ ಇದ್ದಂಥ ಮುತ್ಸದ್ದಿ ರಾಜಕಾರಣಿಗಳನ್ನ ಅವಮಾನ ಮಾಡೋದಿದೆಯಲ್ಲ, ಏನು ಮಾಡೇ ಇಲ್ಲ, ಅವ್ರು ವ್ಯಾಕ್ಸಿನೇಷನ್ ಕಂಡೇ ಹಿಡ್ದಿಲ್ಲ, ಪೋಲಿಯೋ ಎರಾಡಿಕೇಶನ್ ಆಗಿದೆಯಪ್ಪ. ಎಷ್ಟೋ ಇದಕ್ಕೆ ಇವತ್ತು ಶೋಷಣೆಗಳನ್ನು ಇವತ್ತು ಏನು ಸ್ವಾಮೀಜಿಗಳು ಹೇಳ್ತಾ ಇದ್ರಲ್ಲ, ಇಲ್ಲಿರುವಂಥ ಅನುಭವ ಮಂಟಪ ಆ ಕಾಲದಲ್ಲೇ ಒಂದು ಜಾತಿ ಬಿಟ್ಟು ಜಾತ್ಯತೀತವಾದಂಥ ಮನೋಭಾವನ ಇಟ್ಟು ಅಂತರ್ಜಾತಿ ವಿವಾಹವನ್ನು ಬಸವಣ್ಣವ್ರು ಮಾಡಿಸಿದ್ರು. ವಚನಗಳ ಇದು ನಮ್ಮ ಇದ್ರ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ಮೈತ್ರೇಯಿ, ಗಾರ್ಗಿ ಅಂತ ಎಷ್ಟೋ ಜನ ಹೆಣ್ಮಕ್ಳಿದ್ರು. ಸೊ ಎಲ್ಲ ಯಜ್ಞ ಯಾಗಗಳಲ್ಲಿ ಸಮಾನವಾಗಿ ಕುತ್ಕೊಂತ ಇದ್ರು ಹೆಣ್ಮಕ್ಳು. ಸೊ ಇವತ್ತು ನೀವು ನಾನ್ ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂದ್ರೆ, ನೀವು ಮಾಡ್ತಾ ಇದ್ದೀರಲ್ಲ ಈ ವುಮೆನ್ ರಿಸರ್ವೇಶನ್ ಬಿಲ್ ಏನ್ ನೀವು ತರಕೊಟ್ಟಿದ್ದೀರಾ, ಅದು ಯಾವಾಗ ಇಂಪ್ಲಿಮೆಂಟೇಷನ್ ಆಗುತ್ತೆ? ಮುಂದೆ ಬರುವಂತ 2024 ಲೋಕಸಭಾ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡ್ತೀರಾ? ಇಲ್ಲ ಅದಕ್ಕೂ ಏನಾದ್ರೂ ನಾವು ನೋಟ್ ಬ್ಯಾನ್ ಮಾಡ್ದಂಗೆ ಅರ್ಧಂಬರ್ಧ 2,000 ರೂಪಾಯಿ ನೋಟ್ ಕೊಡ್ತೀರಾ, ಮತ್ತೆ ವಾಪಸ್ ತಗೊಂತೀರಾ? ಆಮೇಲೆ ಇನ್ನೊಂದೇನೋ ಮಾಡ್ತೀರಾ? ನೀವು ಅಲ್ಲ, ಡಿಲಿಮಿಟೇಷನ್ ಆಗ್ತದೆ ಆದ್ಮೇಲೆ ತಾನೇ ನೀವು ಹೇಳ್ಬೇಕು. ಇಂಪ್ಲಿಮೆಂಟೇಷನ್ ಆಗ್ಲಿ ಫಸ್ಟ್, ಡಿಲಿಮಿಟೇಷನ್ ಆದ್ಮೇಲೆ ನೀವು ಯಾವಾಗ 2028ಕ್ಕೆ ಮಾಡ್ತೀರಾ, 2032ಕ್ಕೆ ಮಾಡ್ತೀರಾ? ಈ ಹೆಜ್ಜೆಗಳು ಏನಿದೆಯಲ್ಲ, ಈಗಾಗ್ಲೇ 10 ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಹಿಂದೆ ಎಲ್ಲ ದೇವೇಗೌಡರು 10 ಹೆಜ್ಜೆ ಮುಂದೆ ಇಟ್ಟಿದ್ರು. ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರು 3 ಸತಿ 2003, 2004ವರೆಗೂ ಮಂಡಿಸಿದ್ದಾರೆ. 2010ರಲ್ಲಿ ನಮ್ದು ರಾಜ್ಯಸಭೆನಲ್ಲಿ ಬಿಲ್ ಪಾಸ್ ಆಗಿರುತ್ತೆ, ಲೋಕಸಭೆನಲ್ಲಿ ಪಾಸ್ ಆಗಲ್ಲ.
ಸೊ ಅವೆಲ್ಲ ಮಾಡಿ ಅದೆಲ್ಲ ಬಂದಿರೋವಂಥದ್ದು. ಇದನ್ನ ಏನು ವಿಶೇಷವಾಗಿ ಮಾಡಿದೀವಿ, ಮಹಿಳೆಯರಿಗೆ ವಿಶೇಷವಾದಂಥ ಸ್ಥಾನಮಾನ ಕೊಡ್ತಾ ಇದೀವಿ, ಇವ್ರೇನು ಕೊಡ್ತಾ ಇಲ್ಲ. ಎಷ್ಟೋ ಹತ್ರಾಸ್ನಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ, ರೇಪ್ ಕೇಸ್ಗಳಾಗಿದೆ. ಆ ರೇಪ್ ಕೇಸ್ಗಳ ವಿರುದ್ಧ ಎಷ್ಟು ಮಟ್ಟಿಗೆ ಕಠಿಣವಾದಂಥ ಕಾನೂನನ್ನ ತಗೊಂಡಿದ್ದೀರಾ, ಏನ್ ಕ್ರಮಗಳನ್ನ ತಗೊಂಡಿದ್ದೀರಾ? ನಿರ್ಭಯ ಅತ್ಯಾಚಾರ ಆಯ್ತಲ್ಲ, ಎಲ್ಲರೂ ದೆಹಲಿನಲ್ಲಿ ಇದೇ ನರೇಂದ್ರ ಮೋದಿ ಅವರು, ಅಣ್ಣಾ ಹಜಾರೆ ಅವರೆಲ್ಲ ಪ್ರತಿಭಟನೆ ಮಾಡಿದ್ರಲ್ಲ. ನಿರ್ಭಯ ಫಂಡ್ ಅಂತ ಪೋಕ್ಸೋ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಪೋಕ್ಸೋ ಕಾಯ್ದೆನಲ್ಲಿ ಇವತ್ತು ಎಷ್ಟು ಕಠಿಣವಾದಂಥ ಕಾನೂನನ್ನ ಕಾಂಗ್ರೆಸ್ ಪಕ್ಷ ಜಾರಿ ಮಾಡಿದೆ. ನಾವು ಅದನ್ನ ಹೇಳ್ತಾ ಹೋದ್ರೆ ನಾವು ಮಾಡಿದೀವಿ. ಸೊ ಇವರು ಮಾಡ್ತಾ ಇದ್ದಾರೆ, ಮಾಡ್ಲಿ, ಅದನ್ನ ಅನುಷ್ಠಾನಕ್ಕೆ ತರಲಿ. ನಿರ್ಭಯ ಫಂಡ್ 20,000 ಕೋಟಿ ಅಂದ್ರೆ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಆದ್ಮೇಲೆ ಪ್ರಚಾರ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮ ಮಾತು. ಸರಿ ದಿವ್ಯಾ ಅವರೇ, ಈಗ ರಾಜಕೀಯ ಆರೋಪ ಪ್ರತ್ಯಾರೋಪ ಪಕ್ಕಕ್ಕಿಟ್ಟು ಈ ಇಂಡಸ್ಟ್ರಿ ಹಾಗೆ ಡೆವಲಪ್ಮೆಂಟ್ ಹಾಗೆ ಮಹಿಳೆಯರನ್ನ ಇನ್ಕ್ಲೂಡ್ ಮಾಡ್ಕೊಂಡು ಆಗೋ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಪದೇ ಪದೇ ಮಾತನಾಡ್ತಾರೆ ಪ್ರಧಾನಿಗಳು. ಅದರಲ್ಲೂ ಮಹಿಳೆಯರು ಆಂಟ್ರಪ್ರಿನರ್ಸ್ ಆಗಬೇಕು, ಅವರೇನೆ ಸ್ಟಾರ್ಟ್ಅಪ್ಗಳನ್ನ ಮುನ್ನಡೆಸಬೇಕು, ಈ ರೀತಿಯ ಪರಿಕಲ್ಪನೆಗಳು ಅದು ಕೇವಲ ಬಾಯಿ ಮಾತಿನ ಹೇಳಿಕೆಯಲ್ಲಿ ಮಾತ್ರ ಉಳಿದಿದೆಯಾ? ನಿಜವಾಗ್ಲೂ ಕೂಡ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋದು, ಅದರಲ್ಲೂ ಒಬ್ಬ ಮಹಿಳೆ ಇದ್ದೀರಿ, ಇಂಡಸ್ಟ್ರಿಯಲಿಸ್ಟ್ ಇದ್ದೀರಿ, ಬದಲಾವಣೆ ಕಾಣೋಕೆ ಸಿಗ್ತಾ ಇದೆಯಾ ಅಂತ ಹೇಳಿ? ಬದಲಾವಣೆ ಸಿಗ್ತಾ ಇದೆ, ಬಟ್ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ಇನ್ನೂ ನಮ್ಮ ನಿರೀಕ್ಷೆಗಳು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಟ್ಯಾಕ್ಸೇಷನ್ಸ್, ಇನ್ಕಮ್ ಟ್ಯಾಕ್ಸ್ ಆಗಲಿ, ಇದೆಲ್ಲ ಸ್ವಲ್ಪ ಮಹಿಳಾ ಆಂಟ್ರಪ್ರಿನರ್ಸ್ಗೆ ಒಂದು ಸ್ವಲ್ಪ ಕನ್ಸೆಷನ್ಸು, ಅಥವಾ ಇವಾಗ KDB ಲ್ಯಾಂಡ್ ಅಲಾಟ್ಮೆಂಟ್ಸ್ ಆಗ್ತದೆ, ಮಹಿಳೆಯರಿಗೆ ವುಮೆನ್ಗೆ ಸಪ್ರೇಟ್ ಒಂದು ಅಲಾಟ್ಮೆಂಟ್. ಈ ಏರಿಯಾ ಫುಲ್ ಬರೀ ವುಮೆನ್ ಆಂಟ್ರಪ್ರಿನರ್ ಇಂಡಸ್ಟ್ರಿಯಲ್ಸ್ಗೆ ಸಪೋರ್ಟ್ ಮಾಡ್ತೀವಿ. ಇನ್ನೂ ಜಾಸ್ತಿ ನಿರೀಕ್ಷೆ ಇದೆ. ಇಂಡಸ್ಟ್ರಿಯಲಿಸ್ಟ್ ವುಮೆನ್ಗೆ ಕೆಲವೊಂದು ಕಡೆ ಇಷ್ಟಿದೆ, ಅದಿದೆ, ಇದಿದೆ ಅಂತ ಹೇಳ್ತಾರೆ. ಇದು ಯಾವ ಪಕ್ಷದ ಬಗ್ಗೆನೂ ನಾನು ಮಾತಾಡ್ತಿಲ್ಲ, ಬಟ್ ಆ್ಯಕ್ಚುಯಲ್ ರಿಯಾಲಿಟಿಗೆ ಹೋದಾಗ ಕೈಗೆ ಏನು ಸಿಕ್ಕಿದೆ ಅಂದರೆ ನಥಿಂಗ್. ಇಫ್ ಯು ಆಸ್ಕ್ ಮೀ, ಐ ಆಮ್ ಅ ವುಮನ್ ಆಂಟ್ರಪ್ರಿನರ್. ನನಗೆ ಯಾವ ಥರದ ಸರ್ಕಾರದ ಸಪೋರ್ಟ್ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ಯಾವುದೇ ಬೇರೆ ಸಪೋರ್ಟ್ ಆಗಲಿ ಸಿಕ್ಕಿಲ್ಲ. ಐ ಆಮ್ ಮೇಡ್ ಸೆಲ್ಫ್ ಮೇಡ್. ಸೊ ನನಗೆ ಯಾವಾಗ ಸಿಕ್ಕುತ್ತೆ ಸಪೋರ್ಟು ಅಂದರೆ, ಸರಿಯಾಗಿ ಇವಾಗ ನಾನೊಂದು ಲೋನ್ ತೊಗೋಬೇಕು ಅಂದರೆ ಮಹಿಳೆಯರಿಗೆ ಇಷ್ಟು ಪುರುಷರಿಗೆ 9% ಆದರೆ ಇಂಟ್ರೆಸ್ಟ್ ರೇಟು, ಮಹಿಳೆಯರಿಗೆ 5% 4% ಆ ಥರ ಒಂದು ಕಾಯ್ದೆ ಮಾಡಿ, ಇನ್ವೆಸ್ಟ್ಮೆಂಟ್ಸ್ ಈಸಿ ಮಾಡಿ. ಇವಾಗ ಹಳ್ಳಿಲಿರುವಂಥ ಮಹಿಳೆಯರು ಇಲ್ಲಿಗೆ ಬರೋವಂಥ ಈಸ್ ಮಾಡಿ, ಇಲ್ಲಿ ಬೆಂಗಳೂರಿಗೆ ಮೆಟ್ರೋ ಸಿಟಿಗೆ ಬಂದು ಅವ್ರ ಬಿಸ್ನೆಸ್ನ ಎಕ್ಸ್ಪೋಸ್ ಮಾಡುವಂಥ ಆಪರ್ಚುನಿಟೀಸ್ ಕೊಡಿ. ಇನ್ನೂ ಬೇಕಾದಷ್ಟಿದೆ. ಎಲ್ಲ ಕಡೆಯಿಂದ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೂಲ್ ಇದೆ, ಟೆಕ್ನಾಲಜಿ ಇದೆ, ಎಲ್ಲ ಥರದ ಸವಲತ್ತುಗಳು ಇದೆ ನಮ್ಮಲ್ಲಿ. ಓನ್ಲಿ ಥಿಂಗ್ ಇಸ್ ಸರ್ಕಾರದ ಕಡೆಯಿಂದನೂ ಎಲ್ಲ ಥರದ ಸಪೋರ್ಟ್ ನಮಗೂ ಬೇಕಾಗಿದೆ. ಇವಾಗ ಇರೋದು ಇನ್ನೂ ಸಾಲದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ, ನನ್ನ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಶಿವಶಂಕರ್ ಅವರು ಜಾಯ್ನ್ ಆಗಿದ್ದಾರೆ. ಶಿವಶಂಕರ್ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಡೆಯ ಭಾಗದಲ್ಲಿ ಇದ್ವಿ, ಸಮಯ ಬಹಳ ಕಡಿಮೆ ಇದೆ. ನೀವು ಮೊದಲಿಂದಲೂ ಇರಬೇಕಾಗಿತ್ತು ಅನ್ನೋ ನಿರೀಕ್ಷೆ ನಂದಿತ್ತು. ಹಾಗಾಗಿ ನೇರವಾಗಿ ಪ್ರಶ್ನೆ, ವಿಶ್ವಮಿತ್ರ ಭಾರತ ಅಂತ ಹೇಳಿ ಪ್ರಧಾನಿಗಳು ಮತ್ತೆ ಪುನರುಚ್ಚರಿಸಿದ್ದಾರೆ. ಅಂದ್ರೆ ಸ್ನೇಹಕ್ಕೋಸ್ಕರ ನಾವು ಹುಡ್ಕೊಂಡು ಹೋಗ್ತಿದ್ದ ಕಾಲ ಇತ್ತು, ಆದ್ರೆ ಈಗ ನಮ್ಮನ್ನು ಹುಡ್ಕೊಂಡು ಬರ್ತಿದೆ ಬೇರೆ ಬೇರೆ ದೇಶಗಳು ಅಂತ. ಬದಲಾವಣೆ ಅನ್ನೋದು ಭಾರತದಲ್ಲಿ ಯಾವ ರೀತಿ ಕಾಣೋಕ್ ಸಿಗ್ತಾ ಇದೆ, ವಿಶ್ವಮಿತ್ರ ಅನ್ನುವ ಆಂಗಲ್ ನಲ್ಲಿ ಗಮನಿಸಿದಾಗ ತಮ್ಮ ಮಾತುಗಳು ಇದ್ರ ಬಗ್ಗೆ? ವಿಶ್ವಮಿತ್ರ ಅನ್ನೋದೇನಂತಂದ್ರೆ, ಈಗ ಇದು ಗ್ಲೋಬಲ್ ಸಿನಾರಿಯೋನಲ್ಲಿ ಇಂಡಿಯಾ ಈಸ್ ಎಮರ್ಜಿಂಗ್ ಆಸ್ ಎ ಸ್ಟ್ರಾಂಗ್ ಎಕಾನಮಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಈಗ $5 ಟ್ರಿಲಿಯನ್ ಎಕಾನಮಿ ಆಗ್ತಾ ಇದೆ. ಈಗ 1992 ನಂತರ ಏನು ಮಾರ್ಕೆಟ್ ಓಪನ್ ಅಪ್ ಆಯಿತು, ಅವತ್ತಿನಿಂದ ಇದು ಏನು ನ್ಯೂ ಇಂಡಿಯಾ ಅನ್ನುವಂಥದ್ದು ಎಮರ್ಜ್ ಆಗ್ತಾನೆ ಇದೆ. BJP ಗವರ್ನಮೆಂಟ್ ಅಂಡರ್ ಮೋದಿ ಅದು ತನ್ನ ರೈಟ್ಫುಲ್ ಕ್ಲೈಮ್ ಅನ್ನ ಮಾಡ್ತಾ ಇದೆ. ಆದರೆ ಇಲ್ಲಿ ಏನಂತಂದ್ರೆ, ಇಟ್ ಈಸ್ ಈಗ ವಿಶ್ವಗುರು ಅಂತ ಆಗ್ಬೇಕಂತಂದ್ರೆ ಅದು ಅಹೋರಾತ್ರಿ ಒಂದು ರೀತಿಯಲ್ಲಿ ಓವರ್ ನೈಟ್ ಅಲ್ಲಿ ಆಗಿದ್ದಲ್ಲ. ಇದು ಎಲ್ಲಾ ಪಾರ್ಟಿಗಳಿಗೂ ಕೂಡ ಇದರದ್ದು ಶ್ರೇಯ ಸಿಗ್ಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತಂದ್ರೆ, ಈಗ 1947 ನಲ್ಲಿ ಸ್ವಾತಂತ್ರ್ಯ ಸಿಕ್ಕದ ಮೇಲೆ 1957 ನಲ್ಲಿ ಯಾವಾಗ ಮೊದಲನೇ ಒಂದು 1952 ನಲ್ಲಿ ಮೊದಲನೇ ಒಂದು ಚುನಾವಣೆ ನಡೆದು ನಮ್ದು ಗಣರಾಜ್ಯ ಅಂತ ಆಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಅಂದ್ರೆ ಇವಾಗ ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು ಆಕ್ಚುಲಿ ಅವತ್ತಿನ ಪರಿಸ್ಥಿತಿನಲ್ಲಿ ಕೋಲ್ಡ್ ವಾರ್ ಅಂತ ನಡೀತಾ ಇದ್ದಾಗ ರಷ್ಯಾ ಮತ್ತೆ ಅಮೆರಿಕ ಮಧ್ಯದಲ್ಲಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನುವಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದ ದಿನನೇ ಇಂಡಿಯಾ ವಿಶ್ವಗುರು ಆಯ್ತು. ಅದರ ನಂತರ ಈಗ ಇಂದಿರಾ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ 1971 ನಲ್ಲಿ ಯಾವಾಗ ಬಾಂಗ್ಲಾದೇಶದ ವಿಮೋಚನೆ ಆಯಿತು, ಅವತ್ತು ಕೂಡ ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಭಾರತ ದೇಶದ ಒಂದು ಏನು ಪಾರಮ್ಯ ಅಲ್ಲಿ ಎಸ್ಟಾಬ್ಲಿಷ್ ಆಯಿತು. ಅದ್ರ ಜೊತೆಗೆ ವಾಜಪೇಯಿ ಅವರದು
ಏನು ಇದು ಪೋಖ್ರಾನ್ ಒಂದು ಅಣ್ವಸ್ತ್ರ ಪರೀಕ್ಷೆ ಆದಾಗ ಅದೊಂದು ಮೈಲಿಗಲ್ಲು. ಬಟ್ ಈಗ G20 ಶೃಂಗಸಭೆ ಆದ ಸಂದರ್ಭದಲ್ಲಿ ಆಫ್ರಿಕನ್ ಯೂನಿಯನ್ ಅನ್ನ ಒಳಪಡಿಸಿಕೊಂಡಿದ್ದು ಇದು ಭಾರತದ ಹೆಗ್ಗಳಿಕೆ ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ಬಹುದಾ? ಇದರ ಜೊತೆಗೆ ಉಕ್ರೇನ್ ರಷ್ಯಾ ಯುದ್ಧದ ಬಗ್ಗೆ ಬಹಳ ಟ್ಯಾಕ್ಟಿಕ್ ಫುಲ್ ಆಗಿ ಸ್ಟ್ರಾಟಜಿಕಲಿ ಭಾರತ ಆ ಸಿಚುಯೇಷನ್ ಅನ್ನ ಹ್ಯಾಂಡಲ್ ಮಾಡ್ತು ಅನ್ನೋದನ್ನ ಹಾಗೇನೆ ಮೇಲ್ನೋಟಕ್ಕೆ ಒಪ್ಕೊಳ್ಬಿಡ್ಬಹುದಾ? ಗ್ಲೋಬಲ್ ಸೌತ್ ನ ವಾಯ್ಸ್ ಆಗ್ತಿದೆ ಭಾರತ ಅನ್ನೋ ಪ್ರಧಾನಿಗಳ ಮಾತು, ಇದನ್ನೆಲ್ಲ ಗಮನಿಸಿ ವಿಶ್ಲೇಷಣೆ ಮಾಡೋದಾದ್ರೆ ಅದನ್ನ ನಾನು ಹೇಳಕ್ ಬಂದಿದ್ದೀನಿ. ಇದು ಒನ್ ಆಫ್ ದಿ ಆಸ್ಪೆಕ್ಟ್ಸ್. ಈಗ ನೋಡಿ, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ WTO ಸೈನ್ ಆಯ್ತು. ಆಮೇಲೆ ಇದು PV ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಲುಕಿಸ್ಟ್ ಪಾಲಿಸಿ ಅಂತ ಮಾಡಿದ್ರು. ಆ ಲುಕಿಸ್ಟ್ ಪಾಲಿಸಿಯ ಒಂದು ಮುಂದುವರೆದ ಭಾಗನೇ ಇವತ್ತು ಇದನ್ನು ಸೌತ್ ಏನಂದ್ರೆ ಗ್ಲೋಬಲ್ ಸೌತ್ ಅಂತ ಆಗಿ ಅಲ್ಲಿ ಒಂದು ರೀತಿ ಆ ಲ್ಯಾಂಡ್ಸ್ಕೇಪ್ ನಲ್ಲಿ ಭಾರತ ದೇಶ ತನ್ನ ಒಂದು ಏನು ಪಾತ್ರವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಯ್ತು. ಇದು ನನ್ನ ಪ್ರಕಾರ ಇಟ್ಸ್ ಎ ಕಂಟಿನ್ಯೂಯಸ್ ಎವಲ್ಯೂಷನ್. ಒಂದು ಸರ್ಕಾರಕ್ಕೆ ಏನು ಕೊಡ್ಬೇಕಾದಂತ ಶ್ರೇಯಸ್ಸಲ್ಲ ಅದು, ಅಂದ್ರೆ ಕ್ರೆಡಿಟ್ ಅದು. ಇವತ್ತಿಗೆ ಈ ಸರ್ಕಾರ ಇವತ್ತಿಗೆ ಇಷ್ಟರ ಮಟ್ಟಿಗೆ ತನ್ನ ಒಂದು ಮಿತಿನಲ್ಲಿ ಇಷ್ಟನ್ನ ಮಾಡಿದೆ. ಪ್ರಶ್ನೆ ಎತ್ತಬಹುದು, ಯಾಕಂದ್ರೆ ಚೈನಾದ ಅಧ್ಯಕ್ಷರು ಯಾಕೆ ಬರ್ಲಿಲ್ಲ, ಆಮೇಲೆ ಇದು ಬಂದಿಲ್ಲ, ಈ ತರದೆಲ್ಲ ಇಟ್ಸ್ ಅ ಮಿಕ್ಸ್ಡ್ ಬ್ಯಾಗ್.